ನಟಿ ಮೇಘನಾ ರಾಜ್ ಅವರಿಗೆ ಎರಡನೇ ಮದುವೆ ಅಡ್ಡುಗಾಲು ಹಾಕಿದ್ರ ಧ್ರುವ ಸರ್ಜಾ ಅಷ್ಟಕ್ಕೂ ಏನಂದ್ರು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಬನ್ನಿ. ಹಾಗೆ ಧ್ರುವ ಸರ್ಜಾ ಹಾಗೆ ಮೇಘನಾ ರಾಜ್ ಅವರು ಮಾತನಾಡಿದ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾನು ಮಧ್ಯದಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಸೊ ಮೇಘನಾ ರಾಜ್ ನಟಿ ಈ ಮದುವೆ ಬಗ್ಗೆ ಒಂದು ಅತ್ಯಂತ ಒಂದು ಸುದ್ದಿ ಹರಡ್ತಾನೆ ಇದೆ ಯಾವಾಗಲಾದರೂ. ಯಾಕಪ್ಪ ಅಂತಂದರೆ ಮೇಘನಾ ರಾಜ್ ಅವರು ಮೊಟ್ಟ ಮೊದಲಿಗೆ ಏನು ಹೇಳಿದ್ರಪ್ಪ ಅಂತಂದರೆ, ನನಗೆ ನನ್ನ ಮಗನ ಭವಿಷ್ಯ ಮುಖ್ಯ. ಸೊ ನಾನು ಎರಡನೇ ಮದುವೆಯಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಇಲ್ಲ, ಸೊ ಆ ಥರದ ಯೋಚನೆಗಳು ನನ್ನ ತಲೆಯಲ್ಲಿಲ್ಲ ಅಂತಕ್ಕಂಥ ಮಾತನ್ನು ಸೊ ನಟಿ ಮೇಘನಾ ರಾಜ್ರವರು ಮಾಧ್ಯಮದ ಮುಂದೆ ಮೊಟ್ಟ ಮೊದಲನೇದಾಗಿ ಹೇಳಿದ್ದರು. ಸೊ ಅದಾದ ನಂತರ ಕೆಲವೊಂದಿಷ್ಟು ದಿನಗಳು ಕಳೆದು ಸೊ ಹಾಗೆ ಚಿರಂಜೀವಿ ಸರ್ಜಾ ಒಂದು ಮರಣ ಹೊಂದಿ ಕೆಲವೊಂದಿಷ್ಟು ದಿನಗಳು ಕಳೆದ ನಂತರ ಸೊ ಅದೇ ನಟಿ ಮೇಘನಾ ರಾಜ್ರವರು ಒಂದಿಷ್ಟು ಚೇಂಜನ್ನು ಆಗ್ತಾರೆ. ಸೊ ಯಾವ ರೀತಿ ಚೇಂಜ್ ಆಗ್ತಾರೆ ಅಪ್ಪ ಅಂತಂದರೆ, ಖಂಡಿತವಾಗಿಯೂ ನನ್ನ ಮಗನಿಗೆ ಒಂದು ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಸಂದರ್ಶನವೊಂದರಲ್ಲಿ ಸೊ ನಟಿ ಮೇಘನಾ ರಾಜ್ರವರು ಹೇಳ್ತಾರೆ. ಹೌದು ಸ್ನೇಹಿತರೆ, ಸೊ ನಟಿ ಮೇಘನಾ ರಾಜ್ರವರು ಸ್ವತಃ ಖುದ್ದಾಗಿ ಒಂದು ಸಂದರ್ಶನವೊಂದರಲ್ಲಿ ಏನು ಹೇಳ್ತಾರೆ ಅಪ್ಪ ಅಂತಂದರೆ, ಖಂಡಿತವಾಗಿಯೂ ನನಗೊಬ್ಬಳಿಗೆ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಸೊ ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು, ಸೊ ನಿಭಾಯಿಸ್ತಿದ್ದೆ. ಸೊ ಈಗೀಗ ಅಂತೂ ನನ್ನ ಒಬ್ಬಳಿಗೆ ಎಲ್ಲವನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಈ ಕಡೆ ಕೆಲಸವನ್ನು ಮಾಡಬೇಕು, ಸೊ ಈ ಕಡೆ ಮಗನನ್ನು ಸೊ ಒಂದಿಷ್ಟು ನೋಡ್ಕೊಳ್ಬೇಕು. ಸೊ ಇದೆಲ್ಲದರ ನಡುವೆ ನನಗೆ ಸಿಕ್ಕಾಪಟ್ಟೆ ಕೆಲವೊಂದಿಷ್ಟು ತುಂಬಾ ಕೆಲಸಗಳು ಬೀಳ್ತಾ ಇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನಗೇನು ಅನಿಸ್ತಿರಲಿಲ್ಲ, ಸೊ ಚಿರಂಜೀವಿ ಈಗ ಬಿಟ್ಟು ಹೋದ್ಮೇಲೆ ನನಗೆ ತುಂಬಾ ಒಂದು ಚಿಂತೆ ಕಾಡ್ತಾ ಇದೆ, ಒಂದು ದುಃಖ ಕಾಡ್ತಾ ಇದೆ. ಸೊ ನಾನು ಒಬ್ಬನೇ ಅಲ್ವಾ, ಸಿಂಗಲ್ ಪೇರೆಂಟ್ ಅಲ್ವಾ ನನ್ನ ಮಗನಿಗೆ ಅಂತಕ್ಕಂಥ ದುಃಖ ನನಗೆ ಕಾಡ್ತಾ ಇದೆ. ಸೊ ಎಲ್ಲರೂ ಸ್ಕೂಲ್ಗಳಿಗೆ ಅವರ ಅಪ್ಪ ಅಮ್ಮನನ್ನು ಕರ್ಕೊಂಡು ಬಂದರೆ ನಾನು ಒಬ್ಬಳೇ ಹೋಗೋದಾಗಿದೆ. ಸೊ ನನಗೆ ತುಂಬಾ ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಟಿ ಮೇಘನಾ ರಾಜ್ರವರು ಸೊ ಒಂದು ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ತಮ್ಮಲ್ಲಿರುವ ಎಲ್ಲ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಇದಾದ ನಂತರ ಮೀಡಿಯಾದವರು ಯಾವ ರೀತಿಯಾಗಿ ಇವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದರೆ, ಹಾಗಾದರೆ ನೀವು ಮದುವೆ ಆಗ್ತೀರಾ, ಸೊ ಇನ್ನೊಂದು ಮದುವೆಯನ್ನು ಅಂತಕ್ಕಂಥ ಮಾತನ್ನು ಕೇಳಿದಾಗ, ಸೊ ಅದರಲ್ಲಿ ತಪ್ಪೇನಿದೆ ಮದುವೆ ಆಗೋದ್ರಲ್ಲಿ, ಸೊ ನನಗೊಬ್ಬಳಿಗೆ ಇರೋಕ್ಕೆ ಆಗ್ತಿಲ್ಲ, ಸೊ ಸಿಂಗಲ್ ಪೇರೆಂಟ್ ಆಗಿದ್ದಾನೆ ನನ್ನ ಮಗ ಕೂಡ, ಸೊ ಆ ರೀತಿಯಾಗಿ ನನ್ನ ಮಗನೂ ನಾನು ನೋಡೋಕ್ಕೆ ಆಗ್ತಿಲ್ಲ. ಸೊ ನನ್ನ ಮಗನನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಭಾಯಿಸಲಿಕ್ಕೆ ಅವನಿಗಾದರೂ ಫಾದರ್ ಫಿಗರ್ ಬೇಕು, ನನಗೆ ತುಂಬಾ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಸೊ ಇದೇ ವೇಳೆ ಸ್ಪಂದನ ಅವರ ಗಂಡರಾದಂತಹ ವಿಜಯ್ ರಾಘವೇಂದ್ರ ಅವರ ಸುದ್ದಿ ಕೂಡ ಬಂದಿದೆ. ಹೌದು ಸ್ನೇಹಿತರೆ, ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಕೂಡ ಒಂದು ನಿಧನವನ್ನು ಹೊಂದಿದ್ದಾರೆ. ಸೊ ಅವರಿಗೂ ಕೂಡ ಒಬ್ಬ ಮಗನಿದ್ದಾನೆ. ಸೊ ಅವರು ಒಬ್ಬ ಮಗನಿರೋದ್ರಿಂದ ಇವರಿಬ್ಬರು ಮದುವೆ ಆದರೆ ಹೇಗೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಚರ್ಚೆಗಳು, ಸ್ಪರ್ಧಾರ್ಥಿಗಳು ಎದ್ದಿದ್ವು. ಹೌದು ಸ್ನೇಹಿತರೆ, ಈ ರೀತಿಯಾದ ಒಂದು ನ್ಯೂಸ್ಗಳು ಹರಡ್ತಾ ಇದ್ವು. ಸೊ ಈ ರೀತಿಯಾದ ನ್ಯೂಸ್ಗಳಿಗೆ ಒಂದು ಬ್ರೇಕನ್ನು ವಿಜಯ್ ರಾಘವೇಂದ್ರ ಕೂಡ ಹಾಕಿದ್ರು. ಸೊ ಸ್ಪಂದನ ಬಿಟ್ಟರೆ ಅವಳ ಒಂದು ಸ್ಥಾನದಲ್ಲಿ ನಾನು ಯಾರಿಗೆ ಜಾಗವನ್ನು ಕೊಡೋದಿಲ್ಲ, ಸೊ ಅವಳನ್ನು ಬಿಟ್ಟರೆ ಸೊ ನನಗೆ ಯಾರೂ ಇಲ್ಲ, ಸೊ ಅವಳೇ ಎಲ್ಲ, ಅವಳ ಒಂದು ಸ್ಥಾನವನ್ನು ರೀಪ್ಲೇಸ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂತಕ್ಕಂಥ ಮಾತನ್ನು ಸೊ ಇಲ್ಲಿ ರಾಘವೇಂದ್ರ ಅವರು ವಿಜಯ್ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರು. ಸೊ ಇನ್ನು ಧ್ರುವ ಸರ್ಜಾ ಅವರಿಗೆ ಕೇಳ್ತಾರೆ, ನೀವು ಅಂದರೆ ಈ ರೀತಿಯಾದ ಮೇಘನಾ ರಾಜ್ರವರು ಇನ್ನೊಂದು ಮದುವೆ ಆದರೆ ಚೆನ್ನಾಗಿರುತ್ತಾ, ಸೊ ಮದುವೆ ಆಗ್ತೀನಿ ಅಂತಾರ, ಸೊ ಏನು ಮಾಡ್ತಾರೆ, ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅನ್ನೋಂಥ ಮಾತನ್ನು ಸೊ ಧ್ರುವ ಸರ್ಜಾ ಅವರಿಗೆ ಕೇಳ್ತಾರೆ. ಸೊ ಆಗ ಧ್ರುವ ಸರ್ಜಾ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಮಾಧ್ಯಮದ ಮುಂದೆ, ಅದು ಅವರ ವೈಯಕ್ತಿಕ ವಿಚಾರ, ಸೊ ಅದಕ್ಕೆ ನಾವು ಈಗ ಅದಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಸೊ ಈ ವಿಚಾರವನ್ನು ಕೆದಕಿ ಅಂದರೆ ಅನ್ನ ಸತ್ತಿರೋ ವಿಚಾರವನ್ನು ಕೆದಕಿ ಸೊ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡೋದು ಬೇಡ ಸದ್ಯಕ್ಕೆ ಅಂತಕ್ಕಂಥ ಮಾತನ್ನು ಸೊ ಇಲ್ಲಿ ಧ್ರುವ ಸರ್ಜಾ ಅವರು ಮಾಧ್ಯಮದ ಮುಂದೆ ಈ ರೀತಿಯಾಗಿ ಒಂದು ದುಃಖವನ್ನು ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಒಂದು ವೇಳೆ ಏನಾದರೂ ನಟಿ ಮೇಘನಾ ರಾಜ್ರವರು ಮದುವೆ ಆಗಬೇಕಾ, ಇನ್ನೊಂದು ಮದುವೆ ಅಥವಾ ಬೇಡವಾ, ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಹಾಗೆ ವಿಜಯ್ ರಾಘವೇಂದ್ರ ಅವರ ಬಗ್ಗೆ, ಅವರ ಒಂದು ಪತ್ನಿ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಬಾ, ಟೇಕ್ ಕೇರ್, ಸಿ ಯು.